ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಭಿವೃದ್ಧಿಗೆ ಅನುದಾನದ ವಿಚಾರ 3 ವರ್ಷದಲ್ಲಿ ನೀಡಿದ್ದೇನೆ ಅಂತೇಳಿ ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಭಿವೃದ್ಧಿಗೆ ಅನುದಾನವನ್ನ ನೀಡಿದ್ದೇನೆ, 3 ವರ್ಷದಲ್ಲಿ 13,000 ಕೋಟಿ ಅನುದಾನವನ್ನ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂತದ್ದು. ಕೆಕೆಆರ್ಡಿಬಿಗೆ ನಮ್ಮ ಸರ್ಕಾರ ಅನುದಾನವನ್ನ ನೀಡಿ ದಾಖಲೆಯನ್ನ ನಿರ್ಮಿಸಿದೆ. ವರ್ಷಕ್ಕೆ 5,000 ಕೋಟಿ ಕೆಕೆಆರ್ಡಿಬಿಗೆ ಕೊಡೋದಾಗಿ ಹೇಳಿದ್ದೆವು. ಚುನಾವಣೆ ವೇಳೆ ಭರವಸೆಯನ್ನ ನೀಡಿದ್ವು. ಕಾಂಗ್ರೆಸ್ ಸರ್ಕಾರ ಭರವಸೆಯನ್ನ ನೀಡಿತ್ತು, ಅದನ್ನ ಈಡೇರಿಸಿದ್ದೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 3 ವರ್ಷದಲ್ಲಿ 13,000 ಕೋಟಿ ರೂಪಾಯಿ ಅನುದಾನವನ್ನ ನೀಡಿದ್ದೇವೆ ಅಂತ ಹೇಳಿ ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಕೆಕೆಆರ್ಡಿಬಿಗೆ ತಮ್ಮ ಸರ್ಕಾರ ದಾಖಲೆಯ ಪ್ರಮಾಣದಲ್ಲಿ ಅನುದಾನವನ್ನ ನೀಡಿ ದಾಖಲೆಯನ್ನ ಬರೆದಿದೆ ಅಂತ ಹೇಳಿದ್ದಾರೆ. ಚುನಾವಣೆ ವೇಳೆ ಭರವಸೆಯನ್ನ ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ, ಅದನ್ನ ಈಡೇರಿಸಿದ್ದೇವೆ ಅಂತ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಭಿವೃದ್ಧಿಗೆ ಅನುದಾನವನ್ನ ನೀಡಿದ್ದೇವೆ. 3 ವರ್ಷದಲ್ಲಿ 13 ಕೋಟಿ ರೂಪಾಯಿ ಅನುದಾನವನ್ನ ನೀಡಿದ್ದೇನೆ ಅಂತ ಹೇಳಿ ಯಾದಗಿರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಯಾದಗಿರಿಗೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಈ ಒಂದು ವಿಚಾರವನ್ನ ಅವರು ಹೇಳಿರುವಂತದ್ದು. 3 ವರ್ಷದಲ್ಲಿ ಕೆಕೆಆರ್ಡಿಬಿಗೆ ತಮ್ಮ ಸರ್ಕಾರ ಅನುದಾನವನ್ನ ನೀಡಿ ವರ್ಷಕ್ಕೆ 5,000 ಕೋಟಿ ಅನುದಾನವನ್ನ ನೀಡಿ ದಾಖಲೆ ನಿರ್ಮಿಸಿದೆ ಅಂತ ಹೇಳಿದ್ದಾರೆ. ಚುನಾವಣೆ ವೇಳೆ ಏನೆಲ್ಲ ಭರವಸೆಯನ್ನ ನೀಡಿತ್ತು, ಆ ಭರವಸೆಯನ್ನ ಈಡೇರಿಸಿದೆ ಕಾಂಗ್ರೆಸ್ ಸರ್ಕಾರ, ದಾಖಲೆಯನ್ನ ನಿರ್ಮಿಸಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಯಾವ ಪ್ರಮಾಣದಲ್ಲಿ ಅನುದಾನ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ, ಯಾಕೆಂದ್ರೆ ಕೆಲವರು ಹೇಳ್ತಾರೆ, ಕೆಲವರು ಅವರದ್ದೇ ಪಕ್ಷದ ಸಚಿವರು ಹೇಳ್ತಾರೆ, ವಿರೋಧ ಪಕ್ಷದ ನಾಯಕರುಗಳಾಗಿರ್ಲಿ ಅಥವಾ ವಿಪಕ್ಷದ ಶಾಸಕರಾಗಿರ್ಲಿ ಅಲ್ಲ, ಅವರ ಪಕ್ಷದ್ದೇ ಶಾಸಕರು ಸಚಿವರು ಹೇಳ್ತಾರೆ ತಮಗೆ ಅನುದಾನ ಸಿಗ್ತಾ ಇಲ್ಲ, ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಆಗ್ತಾ ಇದೆ ಅಂತೇಳಿ ಹೇಳ್ತಾರೆ. ಆದ್ರೆ ಸ್ವತಃ ಸಿಎಂ ಹೇಳ್ತಾ ಇದ್ದಾರೆ, ತಮ್ಮ ಬೆನ್ನನ್ನ ತಾವೇ ಚಪ್ಪರಿಸಿಕೊಳ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಭಿವೃದ್ಧಿಗೆ ಅನುದಾನ 3 ವರ್ಷದಲ್ಲಿ 13,000 ಕೋಟಿ ರೂಪಾಯಿಯನ್ನ ನೀಡಿ ದಾಖಲೆಯನ್ನ ನಿರ್ಮಿಸಿದ್ದೇವೆ ಅಂತ ಮುಖ್ಯಮಂತ್ರಿಗಳು ಇಂದು ಹೇಳಿಕೆಯನ್ನ ನೀಡಿದ್ದಾರೆ. ಸ್ವಲ್ಪ ಎತ್ತರವಾಗಿ ಕಾಣಲಿ. ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರ ಈಶ್ವರ ಖಂಡ್ರೆ ಅವರು, ಲೋಕಸಭಾ ಸದಸ್ಯರು ಕುಮಾರ್ ನಾಯ್ಕ ಅವರು, ಈ ಕ್ಷೇತ್ರ ಪ್ರತಿನಿಧಿಸ್ತಕ್ಕಂಥವರು, ಅವರೆಲ್ಲ ಮಾತನಾಡಬೇಕಾಗಿತ್ತು. ಸಮಯದ ಅಭಾವದಿಂದ ಅವರು ಯಾರು ಕೂಡ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದರ್ಶನಾಪುರ ಅವರು ಮತ್ತು ಚೆನ್ನಾರೆಡ್ಡಿಯವರು ಮತ್ತೆ ಈ ಜಿಲ್ಲೆಯ ಬೇರೆ ಬೇರೆ ಶಾಸಕರು, ಅಜಯ್ ಸಿಂಗ್ ಅವರು ಬಹಳ ಜನ ಅತಿಥಿಗಳನ್ನು ಕರೆದುಕೊಂಡಿದ್ದಾರೆ. ಯಾಕಂತಂದ್ರೆ ಈ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಅವರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಸುಮಾರು 42 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, 7 ಜಿಲ್ಲೆಗಳಿದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಕರೆದಿದ್ದಾರೆ. ಈಗಾಗಲೇ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಖರ್ಗೆ ಅವರು
ಡಿ.ಕೆ. ಶಿವಕುಮಾರ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ತೆರಳಿದ್ದಾರೆ. ಅವರಿಗೆ ಬೇರೆ ರಾಜ್ಯಕ್ಕೆ ತಂಗಿಯವರು ಹೋಗಬೇಕಾಗಿರೋದ್ರಿಂದ, ಗುಜರಾತ್ಗೆ ಹೋಗಬೇಕಾಗಿರೋದ್ರಿಂದ ಮುಂಚಿತವಾಗಿ ಹೋದರು. ಇಲ್ಲವರೆ ಅವರು ಕೂಡ ಇರುತ್ತಿರಲಿಲ್ಲ. ನಿಮ್ಮೆಲ್ಲರನ್ನು ಕೂಡ ಕುರಿತು ಮಾತನಾಡಿ ಈಗಾಗಲೇ ಹೋಗಿದ್ದಾರೆ. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯವರು 50 ವರ್ಷಗಳಿಗೂ ಹೆಚ್ಚು ಕಾಲ ಈ ಭಾಗದಲ್ಲಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಈಗ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ನಿಮ್ಮೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು KKRDB ರಚನೆಯಾಗಿದ್ದರೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿರುವಾಗ ಈ ಭಾಗದ ಅಭಿವೃದ್ಧಿಗೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371 ವಿಧಿ ಜೆ ಇದನ್ನ ಸೇರಿಸಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಈ ಭಾಗ ಅತ್ಯಂತ ಹಿಂದುಳಿದಿನ ಭಾಗ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ 371 ಜೆ 2012ರಲ್ಲಿ ತಿದ್ದುಪಡಿ ಆಯಿತು. ನಾವು 2003ರಲ್ಲಿ ಅಧಿಕಾರಕ್ಕೆ ಬಂದವು. ಆಗ್ತಾನೆ ತಿದ್ದುಪಡಿ ಆಗಿತ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಆ ತಿದ್ದುಪಡಿ ಆಗಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆಯವರು, ದಿವಂಗತ ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಆಗ್ತಾನೆ 2003ರಲ್ಲಿ ಬಂದಿದ್ದು ನಾವು ಅಧಿಕಾರಕ್ಕೆ. ಆ ತಿದ್ದುಪಡಿ ಆದಾಗ ನಾವು ಕರ್ನಾಟಕದ ರಾಜ್ಯದಲ್ಲಿ H.K. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡೋದು, ಕ್ಯಾಬಿನೆಟ್ ಉಪಸಮಿತಿ. ಆ ಉಪಸಮಿತಿಯನ್ನು ಮಾಡಿ ಅವರು ವರದಿಯನ್ನ ಕೊಟ್ಟ ಮೇಲೆ ಜಯಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು. ಅವರು ವರದಿಯನ್ನು ಕೊಟ್ಟ ಮೇಲೆ ಕೂಡಲೇ ಕೊಟ್ಟಿದ್ದೀವಿ, ಆ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನನ್ನ ನೇತೃತ್ವದ ಸರ್ಕಾರ. ಈಗಾಗಲೇ 5,300 ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಖರ್ಚಾಗಿದೆ. ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ, 5,300 ಕೋಟಿ ಇಲ್ಲ, ಮುಂದಿನ ವರ್ಷ 5,000 ಅಂದ್ರೆ 25-26ರಲ್ಲಿ 5,000 ಕೋಟಿ